ಚಿಕ್ಕಬಳ್ಳಾಪುರದಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದ ನಂತರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ನಿರಂತರವಾಗಿ ಲೂಟಿ ಮಾಡಿದವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದು ಹಾಸ್ಯಾಸ್ಪದ ಎಂದರು. ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಾಗ ಜಿಪಿಎ ಸಿಎಂ ಆಗಿ ವಿಜಯೇಂದ್ರ ಇದ್ದರಲ್ಲ ಎಂದು ಸಚಿವರು ಪ್ರಶ್ನಿಸಿದರು. ವಿಜಯೇಂದ್ರ ಆಣತಿಯಂತೆ ಫೈಲ್ಗಳು ನಡೆಯುತ್ತಿದ್ದವು. ಮೊದಲು ಭ್ರಷ್ಟಾಚಾರ ಎಲ್ಲಿಂದ ಆರಂಭವಾಯಿತು ಎಂದು ಹೇಳಲಿ, ಈಗ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾತಾಡ್ತಾರೆ ಎಂದು ಅಸಮಾಧಾನ ಹೊರಹಾಕಿದರು. ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧವೂ ವಾಗ್ದಾಳಿ ನಡೆಸಿದ ಸಚಿವ ದಿನೇಶ್ ಗುಂಡೂರಾವ್ ಅವರು, ಕುಮಾರಸ್ವಾಮಿ ವಿರುದ್ಧ ಎಫ್ಐಆರ್ ಆಗಿದೆ, ತನಿಖೆ ನಡೆಯುತ್ತಿದೆ. ಅವರಿಗೆ ಐಡಿಯಾಲಜಿಯೇ ಇಲ್ಲ, ಪ್ರಿನ್ಸಿಪಲ್ಸ್ ಇಲ್ಲ. ಅವರೇ ಹೇಳಿದ್ದಾರೆ, ಅವರಿಗೆ ಅಧಿಕಾರವೇ ಮುಖ್ಯ. ಅವರ ಮೇಲೆ ಎಷ್ಟು ಆರೋಪ, ತನಿಖೆ ಏನಿದ್ದರೂ ತಲೆ ಕೆಡಿಸಿಕೊಳ್ಳುವುದಿಲ್ಲ ಎಂದು ಲೇವಡಿ ಮಾಡಿದರು. ಸಿದ್ದರಾಮಯ್ಯ ಪ್ರಕರಣ ಬೇರೆ, ಅವರಿಗೆ ನೋವಿದೆ. ಅಂತವರ ಮೇಲೆ ಇಂತಹ ಷಡ್ಯಂತರ ಮಾಡುತ್ತಿದ್ದಾರೆ ಎಂದು ನಮಗೂ ನೋವಿದೆ. ಅವರ ಹೆಸರು ಕೆಡಿಸಲು ಹೋಗಿದ್ದಾರೆ. ಅವರ ಸ್ಟ್ಯಾಂಡರ್ಡ್ ಬೇರೆ, ಕುಮಾರಸ್ವಾಮಿ ಸ್ಟ್ಯಾಂಡರ್ಡ್ ಬೇರೆ ಎಂದು ದಿನೇಶ್ ಗುಂಡೂರಾವ್ ಸಮರ್ಥಿಸಿಕೊಂಡರು. ಎಫ್ಐಆರ್ ಇರಲಿ ಬಿಡಿ, ತನಿಖೆ ಆಗಲಿ. ಕುಮಾರಸ್ವಾಮಿ ಅವರು ಮೇಲೆ ಇದೆ ಅಂತ, ಅದೇ ಅವ್ರ ಮೇಲೂ ಇದೆ. ಅವ್ರ ಮೇಲೆ ಅವ್ರಿಗೆ ಕುಮಾರಸ್ವಾಮಿ ಅವ್ರ ಮೇಲೆ ಎಫ್ಐಆರ್ ಇದೆ, ತನಿಖೆ ನಡೀತದೆ. ಅದ್ರ ಬಗ್ಗೆ ಯಾರು ಹೆಚ್ಚೇನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ಅವ್ರಿಗೆ ಆ ಐಡಿಯಾಲಜಿನೇ ಇಲ್ಲ. ಅವ್ರಿಗೆ ಯಾವುದೇ ಒಂದು ಪ್ರಿನ್ಸಿಪಲ್ಸ್ ಇಲ್ಲ. ಅವ್ರಿಗೆ ಪವರೇ, ಅವರೇ ಹೇಳ್ಬಿಟ್ಟಿದ್ದಾರೆ, ನನಗೆ ಯಾವ ಸಿದ್ಧಾಂತ ಇಲ್ಲ, ಅವ್ರಿಗೆ ಪವರೇ ಮುಖ್ಯ. ಆಯಿತಾ? ಸೊ ಅಂಥವ್ರಿಗೆ ಏನಂತ ಹೇಳಿದ್ರೆ, ಎಷ್ಟು ಆರೋಪ, ಎಷ್ಟು ತನಿಖೆ ಏನಿದ್ರು ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ. ಸಿದ್ದರಾಮಯ್ಯ ಅವ್ರದ್ದು ಬೇರೆ. ಅವರು ಪಾಪ ಅವ್ರಿಗೆ ಈ ಥರದಕ್ಕೆಲ್ಲ ಅದಕ್ಕೆ ಅವ್ರಿಗೆ ಸ್ವಲ್ಪ ನೋವಿದೆ. ಯಾಕಂದರೆ ನನ್ನ ಮೇಲೆ ಈ ಥರ ಷಡ್ಯಂತರ ಮಾಡ್ತಾಯಿದ್ದಾರೆ ಅಂತ ನಮಗೂ ನೋವಿದೆ. ಯಾಕಂದರೆ ಅಂಥ ವ್ಯಕ್ತಿ ಅವ್ರನ್ನ ಕೆಡಿಸೋದೇ ಕೊಟ್ಟಿದ್ದಾರಲ್ಲ, ಅದಕ್ಕೆ ನಾವು ಒಂದು ಈ ವಿಚಾರದಲ್ಲಿ ಸ್ವಲ್ಪ ಸಿದ್ದರಾಮಯ್ಯವರ ಸ್ಟ್ಯಾಂಡರ್ಡೇ ಬೇರೆ, ಕುಮಾರಸ್ವಾಮಿಯವರ ಸ್ಟ್ಯಾಂಡರ್ಡೇ ಬೇರೆ. ಸಿದ್ದರಾಮಯ್ಯ ರಾಜೀನಾಮೆ ವಿಚಾರದ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವ ದಿನೇಶ್ ಗುಂಡೂರಾವ್ ಅವರು, ರಾಜೀನಾಮೆ ಪ್ರಶ್ನೆಯೇ ಬರುವುದಿಲ್ಲ. ಇಡೀ ಪಕ್ಷ ಅವರ ಜೊತೆಯಲ್ಲಿದೆ. ಅವರೇನು ತಪ್ಪು ಮಾಡಿಲ್ಲ. ವಿರೋಧ ಪಕ್ಷದವರು ರಾಜಕೀಯ ಮಾಡುತ್ತಾರೆ. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕೆಂದರು. ವಿಜಯೇಂದ್ರ ಮೊದಲು ಅವರ ಮೇಲೆ, ಅವರ ತಂದೆ ಮೇಲೆ ಹೋರಾಟ ಮಾಡಲಿ. ಈ ಹೋರಾಟ ಅವರ ತಂದೆ ಮೇಲೇನಾ ಎಂದು ಪ್ರಶ್ನಿಸಿದ ಸಚಿವರು, ಭ್ರಷ್ಟಾಚಾರದಲ್ಲಿ ಅತಿ ಹೆಚ್ಚು ಹೆಸರು ಮಾಡಿದವರು ಯಾರು? ಲೋಕಾಯುಕ್ತ ತನಿಖೆ, ಅವರು ಸಿಎಂ ಆಗಿದ್ದಾಗ ಏನಿತ್ತು ಪರಿಸ್ಥಿತಿ? ಜಿಪಿಎ ಸಿಎಂ ಯಾರಾಗಿದ್ದರು? ವಿಜಯೇಂದ್ರ ಅಲ್ವೇ? ಎಲ್ಲ ಫೈಲ್ ಅವರ ಬಳಿಗೆ ಹೋಗುತ್ತಿತ್ತಲ್ಲ. ನೈತಿಕತೆ ಇಟ್ಟುಕೊಂಡು ಮಾತನಾಡಿದರೆ ಕೇಳಬಹುದು. ಅವರು ನಮ್ಮ ಸಿಎಂ ಬಗ್ಗೆ ಮಾತನಾಡಿದರೆ ಹೇಗೆ? ಸಿಎಂ ವಿರುದ್ಧ ಮಾಡುತ್ತಿರುವುದು ರಾಜಕೀಯ ಪ್ರೇರಿತ ಎಂದು ಸಚಿವರು ಸಮರ್ಥಿಸಿಕೊಂಡರು. ಅದೆಲ್ಲ ಪ್ರಶ್ನೆನೇ ಉದ್ಭವ ಆಗೋದಿಲ್ಲಲ್ಲಪ್ಪ. ಇಡೀ ಪಕ್ಷ ಅವ್ರ ಜೊತೆಲಿದೆ, ನಾವೆಲ್ಲ ಅವ್ರ ಜೊತೆಲಿದ್ದೀವಿ. ಮತ್ತು ಅವ್ರು ಯಾವ ತಪ್ಪು ಕೂಡ ಮಾಡಿಲ್ಲ. ಅವ್ರದ್ದು ರಾಜಕೀಯ ಮಾಡ್ತಾರೆ, ಅವ್ರ ವಿರೋಧ ಪಕ್ಷ ರಾಜಕೀಯ ಅವ್ರು ಮಾಡ್ತಾರೆ, ಅವ್ರು ಕೇಳ್ತಾರೆ. ಈಗ ನೆನ್ನೆ ವಿಜಯೇಂದ್ರನ ಕೂಡ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತ ವಿಜಯೇಂದ್ರ ಹೇಳಿದ್ರು. ಸೊ ನಾನು ಅದಕ್ಕೆ ಕೇಳಿದೆ, ವಿಜಯೇಂದ್ರ ಈ ಹೋರಾಟ ಮೊದಲು ಅವ್ರ ಮೇಲೆ ಮತ್ತು ಅವ್ರ ತಂದೆಯವ್ರ ಮೇಲೆ ಮಾಡಿದ್ರೆ ಒಳ್ಳೇದು ಫಸ್ಟು, ಆಮೇಲೆ ಇನ್ನೊಬ್ಬರ ಮೇಲೆ ಮಾಡಲಿ. ಮೊದಲು ಈ ಹೋರಾಟ ಯಾರ ವಿರುದ್ಧ? ಅವ್ರ ಮೇಲೇ ಹೋರಾಟನ, ಅವ್ರ ತಂದೆಯವ್ರ ಮೇಲೆ ಹೋರಾಟನ, ಅಥವಾ ಇನ್ನೊಬ್ಬರ ಮೇಲೆ ಅಂತ ಕೇಳಿದೆ ನಾನು. ಯಾಕಂದರೆ ಭ್ರಷ್ಟಾಚಾರದಲ್ಲಿ ನಂಬರ್ 1 ಯಾರಿದ್ದಾರೆ? ಯಾರು ಭ್ರಷ್ಟಾಚಾರದಲ್ಲಿ ಅತಿ ಹೆಚ್ಚಿನ ಒಂದು ಹೆಸರು ಮಾಡಿರ್ತಕ್ಕಂಥವ್ರು ಯಾರು? ಲೋಕಾಯುಕ್ತ ಎನ್ಕ್ವೈರಿ ಮೊನ್ನೆ ಇನ್ನೊಂದು ಇವಾಗಿನ ಇದೆಲ್ಲ ಆಗ್ತಾ ಉಂಟಲ್ಲ, ನಡೀತಾ ಉಂಟಲ್ಲ. ಸೊ ಅವರು CM ಆಗಿದ್ದಾಗ ಏನಿತ್ತು ಪರಿಸ್ಥಿತಿ ನೀವೇ ನೋಡಿದ್ದೀರಾ. CM ಆಗಿದ್ದಾಗ GPA CM ಯಾರಾಗಿದ್ದರು? ವಿಜೇಂದ್ರ ತಾನೇ GPA ಹೋಲ್ಡರ್ ಆಗಿದ್ರಲ್ಲ. ಎಲ್ಲ ಫೈಲ್ ಅವ್ರ ಹತ್ರ ಹೋಗ್ತಾ ಇತ್ತಲ್ಲ. ಸೊ ಅವ್ರು ನೈತಿಕತೆ ಇಟ್ಕೊಂಡು ಮಾತಾಡಿದ್ರೆ ನಾವು ಅವ್ರ ಮಾತು ಕೇಳ್ಬೋದು, ಒಪ್ಕೋಬೋದು. ಹೌದಪ್ಪ, ಇವರು ಹೇಳ್ತಾ ಇದ್ದಾರೆ, ಇದಕ್ಕೆ ಸ್ವಲ್ಪ ಕಿವಿ ಕೊಡೋಣ ಅಂತ. ಇವರೆಲ್ಲ 24 ಗಂಟೆ ಇದನ್ನೇ ಮಾಡಿರೋರು, 24 ಗಂಟೆ ಬರೀ ಲೂಟಿನೇ ಮಾಡಿರೋರು. ಅವ್ರು ಬಂದ್ಬಿಟ್ಟು ಇವತ್ತು ನಾವು ನಮ್ಮ CM ಬಗ್ಗೆ ಮಾತಾಡಿದ್ರೆ, CM ಅವ್ರು 40 ವರ್ಷ ರಾಜಕೀಯ ಇತಿಹಾಸದಲ್ಲಿ ಇದುವರೆಗೂ ಯಾವುದೇ ಒಂದು ಆರೋಪ ಇರಲಿಲ್ಲ. ಇದು ಅವ್ರ ಮೇಲೆ ಷಡ್ಯಂತ್ರ ಮಾಡಿ ಹೇಗಾದರೂ ಮಾಡಿ ಮಸಿ ಬಳಿಬೇಕು ಅಂತೇಳಿ ಮಾಡ್ತಾ ಇರುವಂಥ ಪ್ರಯತ್ನ. ಸೊ ಅದಕ್ಕೆ ನಾವು ಇವ್ರ ಮಾತುಗಳೆಲ್ಲ ಕೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗ್ತದಾ? ಆಗೋದಿಲ್ಲ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.